ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಹೇಮದು ಚಾನಲ್. ನಾನು ಹೇಮಾ. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ನಮ್ಮ ಹಸ್ಬೆಂಡ್ ಅವ್ರ ಆಂಟಿ ಊರಿಗೆ ಹೋಗಿದ್ವಿ ನವಲೆಗೆ. ಸ್ವಲ್ಪ ಪಕ್ಕದಲ್ಲಿ ಕಾರಹಳ್ಳಿ ಅಂತ ಇದೆ, ಅಲ್ಲಿ ಬೆಣ್ಣೆ ಸಿಗುತ್ತೆ. ಸೊ ಸಂತೆಗೆ ಹೋಗಿದ್ವಿ ಬೆಣ್ಣೆ ತೊಗೊಂಬರೋಕ್ಕೆ ಅಂತ. ದರ್ಶನ್ ಫ್ಯಾನ್ಸ್ ಎಲ್ಲ ಲೈಕ್ ಮಾಡಿ. ನವಲೆಯಲ್ಲಿ ದರ್ಶನ್ ಅವರಿದ್ದಾರೆ. ಪ್ರಖ್ಯಾತ ವಾಲಿಬಾಲ್ ಆಟಗಾರರು ನಿನ್ನೆ ತಾನೇ ಕಪ್ ಪಡ್ಕೊಂಡಿದ್ದಾರೆ. ಟಚ್ ಆಯ್ತು ಬ್ರೋ ಅಂತ ಹಾಕು ಎಲ್ಲಾರು ಈಗ. ಓ ಶಿಟ್, ಸತ್ ಹೋಗ್ಬೇಕಂತ ಟಚ್ ಆಗ್ಬಿಡ್ತು, ಜಗಳಕ್ಕೆ ಬಂದ್ಬಿಟ್ರು ಅಂತ ಮಾಡೋಣ. ಇನ್ನ ಮಾಡಬಾರ್ದು, ಹೊರಗೆ ಇಟ್ಕೊಂಡು ಶೇಕ್ ಆಗುತ್ತೆ ಇವು ಕ್ಯಾಮ್ರಾ ರನ್ನಿಂಗ್ ಅಲ್ಲಿ. ನಾಳೆ ಡ್ರಮ್ಮು ಅದೇ ತೆಪ್ಪನ ಅದಕ್ಕೆಲ್ಲ ಇನ್ನು ಮೇಲ್ಗಡೆಗೆಲ್ಲ ಹಾಕ್ಬೇಕಲ್ಲ. 54 ಚೆನ್ನಾಗೇ ಮಾಡ್ತಾರೆ. ಇಲ್ಲಿ ಪ್ಯೂರ್ ಬೆಣ್ಣೆ ಸಿಗುತ್ತೆ, ಹಸಿಂದು ಸಿಗುತ್ತೆ ಮತ್ತು ಎಮ್ಮೆದು ಸಿಗುತ್ತೆ. ಬಟ್ ನೀವು ಸಿಟಿಲೆಲ್ಲ ತೊಗೊಳ್ಳೋದು ಈ ಥರ ಹಳ್ಳಿಯಲ್ಲಿ ತೊಗೊಂಡ್ರೆ ತುಂಬ ಪ್ಯೂರಾಗಿ ಸಿಗುತ್ತೆ. ಸೊ ಅದಕ್ಕೆ ನಾವು ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇಲ್ ನೀರೆಲ್ಲ ಇತ್ತು, ಚೆನ್ನಾಗಿತ್ತು. ಮಾರ್ನಿಂಗ್ ನೀವು 8 o'clock 9 o'clock ಹೋದ್ರೂ ಅಲ್ಲಿ ಬೆಣ್ಣೆ ಸಿಗುತ್ತೆ. ಸೊ ನಾನು ಇಲ್ಲಿ ಬೆಣ್ಣೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಕೆ ಜಿ ಬೇಕಂದ್ರೂ ಸಿಗುತ್ತೆ. ಸೇರ್ ಲೆಕ್ಕನೂ ಸಿಗುತ್ತೆ ಮತ್ತು ಕೆ ಜಿ ಲೆಕ್ಕನೂ ಸಿಗುತ್ತೆ. ಅಲ್ಲಿ ತುಪ್ಪನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಕಾಸಿದ್ಮೇಲೆ ನಾವು ಯಾವಾಗೂ ಅಲ್ಲೇ ತೊಗೊಂಬರೋದು. ಊರಿಗೆ ಹೋದಾಗೆಲ್ಲ ತೊಗೊಬರ್ತೀವಿ, ಬೆಂಗಳೂರಲ್ಲೇನು ತೊಗೊಳಕ್ಕೆ ಹೋಗಲ್ಲ. ಇಲ್ಲಿ ನೀವು ಕೆ ಜಿ ಲೆಕ್ಕನೂ ಸಿಗುತ್ತೆ ಅಥವಾ ನಿಮ್ಗೆ ಸೇರ್ ಲೆಕ್ಕ ಒಂದು ಸೇರಿಗೆ 300 ಗ್ರಾಮ್ ಇರುತ್ತೆ ಬೆಣ್ಣೆ. ಸೊ ಅವ್ರು ಈ ಥರ ಕವರ್ಗೆ ಹಾಕ್ಕೊಡ್ತಾರೆ. ನಿಮ್ಮ ಮನೆಯಿಂದನೇ ಬಾಕ್ಸ್ ತೊಗೊಂಡೋದ್ರೆ ಬಾಕ್ಸ್ಗೂ ಹಾಕ್ಕೊಡ್ತಾರೆ. ಸೊ ನಾವು ಬಾಕ್ಸ್ ತೊಗೊಂಡೋಗಿದ್ವಿ. ಅಲ್ಲಿ ನಾವೆಲ್ಲ ವೀಡಿಯೋ ಮಾಡ್ತಾರೆ ನೋಡಿ. ಎಲ್ಲರೂ ಯಾವ ಚಾನಲ್ ಅಂತ ಕೇಳ್ತಾಯಿದ್ರು. ನೋಡಿ, ನಿಮಗೆ ಎಷ್ಟು ಕೆ ಜಿ ಬೇಕಾದ್ರೂ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ. ತುಪ್ಪ ಕಾಯಿಸಿದಾಗ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ಸಂಡೇ ಮಾತ್ರ ಸಂತೆ ನಡೆಯೋದು. ಸಂಡೇ ಅಷ್ಟೇ ಅಲ್ಲಿ ಬೆಣ್ಣೆ ಸಿಗೋದು. ಬೇರೆ ಟೈಮಲ್ಲಿ ಬೇಕಂದರೆ ಅದೇ ಮನೆಯಲ್ಲಿ ಹೇಳ್ಬಿಟ್ಟು ಆ ಥರ ತೊಗೊಬೇಕು. ಸೊ ನೀವು ಸಂಡೇ ಹೋದರೆ ನೀವು ಎಷ್ಟು ಬೇಕಾದರೂ ಸಿಗುತ್ತೆ ಬೆಣ್ಣೆ. ತುಂಬ ಜನ ಇದ್ದರು ಬೆಣ್ಣೆ ತೊಗೊಳೋಕ್ಕೆ. ಸೊ ಇವಾಗ ಬೆಣ್ಣೆ ಎಲ್ಲ ತೊಗೊಂಡಾಯ್ತು. ಸಂತೆ ಒಂದು ರೌಂಡ್ ಹಾಕೋಣ ಅಂತ ಹೋಗಿದ್ವಿ. ನನ್ನ ಹಸ್ಬೆಂಡ್ ಅಲ್ಲಿ ವೀಡಿಯೋ ಮಾಡ್ಕೊಂಬರ್ತೀನಿ ಸಂತೆಗೆ ಅಂತ ಹೋದರು. ನಾನು ದರ್ಶನ್ ಅಲ್ಲಿ ಮಡಿಕೆ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಫೋನ್ಪೇ ಇರಲಿಲ್ಲ. 90 ವರ್ಷ ಮೊದಲು ಬೇರೆ ಆಗೈತೆ, 3 ವರ್ಷ ಮೇಲೆ ಆಯಿತು. ಫಸ್ಟ್ ಅಲ್ಲೇ ಎಲ್ಲ ಸದಸ್ಯದಲ್ಲೂ ಮಾಡೋರು, ಇವಾಗ ಅಲ್ಲಿ ಸ್ಟಾಪ್ ಆಯಿತು. ಅಲ್ಲಿ ಅವರೇ ಜಾಸ್ತಿ ಮೊದಲು ಸಂತೇಶ್ವರದಾರೆ, ಈಗೆಲ್ಲ ನೊಣಕೆರ ಜಾಸ್ತಿ. ಈಗ ಈ ಕಡೆ ಎಲ್ಲ ಸಂತೇಶ್ವರದಾರೆ. ಸುಮ್ಮನೆ ಯೂಟ್ಯೂಬ್ ಬನ್ನಿ ಎಲ್ಲ ಜೊತೆ ಆಗ್ಬಿಡೋಣ. ಸುಮ್ಮನೆ ಯೂಟ್ಯೂಬ್ ವೀಲ್ ಹಾಕ್ತೀವಿ ಡೈಲಿ ಏನೇನು ನಡೀತದೆ. ವ್ಯಾಪಾರ ಮಾಡೋದು ಇದು ಗ್ರೇಟು. ಎಷ್ಟೇ ಕ್ಲಾಸ್ ಇದು? ಎಷ್ಟೇ ಕ್ಲಾಸು? 3ನೇ ಕ್ಲಾಸು. ಹೆಂಗ ಮಾಡ್ತೀವಿ ಇದು ಈ ಕಡೆ ಕಾಣಲ್ಲ. ಎಷ್ಟು ಹಳ್ಳಿ ಕಡೆ ಎಷ್ಟು ನಮ್ಮದು 3ನೇ ಕ್ಲಾಸ್ ಸಿಟಿ ಕಡೆ ಬಂದರೆ ಏನು ಮತ್ತೆ ಚಪ್ರ ಬದನೆಕಾಯಿ ಹೆಂಗೆ ಕೆಜಿ? 50 ಹಂಗೆ ಹೇಳು. ಒಬ್ಬನೇ ಬಂದಿರೋದಾ? ಅಪ್ಪ ಬಂದಿದ್ದೀರಾ?
ನೋಡಿ ಅವ್ರ ಅಪ್ಪನಿಗೆ ಎಷ್ಟು ನೀಟಾಗಿ ಸಹಾಯ ಮಾಡ್ತಾರೆ. ಇಂಥ ಮಕ್ಕಳಿದ್ರೆ ಸಾಕು ಬಿಡಿ. ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀವಿ, ಏನೇ ಸಿಗುತ್ತೆ ಅಂತ ಸಂತೆಯಲ್ಲಿ ಏನೇನು ಸಿಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ಸಿಗುತ್ತಲ್ಲ. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಮ್ಮ? 15 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದೀರಾ? ಪರವಾಗಿಲ್ಲ ಅಲ್ಲ? ನಿಮ್ಮ ಹೆಸರು? ವಸಂತ. ನೋಡಿ ಎಲ್ಲ ಥರ ತರಕಾರಿ ಸಿಗುತ್ತೆ ಇಲ್ಲಿ. ಎಲ್ಲ ಫ್ರೆಶ್ ತರಕಾರಿನೇ ಇಲ್ಲ, ಹಳ್ಳಿಯವ್ರು ಬೆಳೆದಿರ್ತಾರಲ್ಲ, ಇಲ್ಲೇ ತಗೊಳ್ಳೋದು ಜಾಸ್ತಿ. ನೀವೆಲ್ಲ ಇಲ್ಲೇ ತಗೊಳ್ಳೋದಾ ಜಾಸ್ತಿ? ಚನ್ನಪಟ್ಟಣ ಮಾಡ್ತಿದ್ದೀವಿ. ಎಲ್ಲ ಕಡೆಯಿಂದ ಬರುತ್ತೆ, ಹಳ್ಳಿಗಳಲ್ಲಿ ಏನು ಬೆಳೀತಾರೆ ಅದು, ಮತ್ತು ಎಲ್ಲ ಕಡೆಯಿಂದಲೂ ಬರುತ್ತೆ ಈ ಕಡೆ. ಅಷ್ಟರಲ್ಲಿ ಇವರು ಫುಲ್ ಸಂತೆ ಎಲ್ಲ ಹೋಗಿ ಒಂದು ರೌಂಡ್ ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಬಂದರು. ಅಷ್ಟರಲ್ಲಿ ನಾವು ಅಲ್ಲೇ ಇದ್ವಿ. ಅಲ್ಲಿ ಕುರಿ ಸಂತೆ ಆಗುತ್ತಂತೆ, ಸೊ ಅಲ್ಲೊಂದು ಸಲ ನೋಡ್ಕೊಂಬರೋಣ ಅಂತ ಅದರೊಳಗಡೆ ಹೋಗ್ತಾ ಇದ್ದೀವಿ ಇವಾಗ. ತುಂಬ ಚೆನ್ನಾಗಿರುತ್ತೆ, ಅಲ್ಲೆಲ್ಲ ಫ್ರೆಶ್ ತರಕಾರಿ ಸಿಗುತ್ತೆ. ದರ್ಶನ್ 200 ಡಮಾರ್. ದರ್ಶನ್ 200 ರುಪೀಸ್ ಕ್ಯಾಶ್ ಜೇಬಲ್ ಒಳಗಡೆ ಇಟ್ಕೊಂಡಿದ್ರು, ಅದೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಆಮೇಲೆ ಹುಡ್ಕೋಣ ಅಂದ್ವಿ, ಬಟ್ ಅಲ್ಲಿ ಸಿಗಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಅಲ್ಲಿ ಏನಾದರೂ ತಿನ್ನೋಣ ಸಂತೆಲಿ ಅಂತ ಜಿಲೇಬಿಯಲ್ಲಿ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರು ಒಂದು ಆಂಟಿ. ಅಲ್ಲಿ ಹೋಗ್ಬಿಟ್ಟು ಕುರಿ ಸಂತೆ ಎಲ್ಲ ನೋಡಿಕೊಂಡು ಲಾಸ್ಟ್ಗೆ ಅಲ್ಲಿ ಜಿಲೇಬಿ ತೊಗೊಂಡು ತಿಂದ್ಕೊಂಡು ಹೋದ್ವಿ ಮನೆಗೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಒಂದು ಸಲ ತೊಗೊಂಡ್ವಿ, ಮತ್ತೆ ಇನ್ನೊಂದು ಸಲ ಚೆನ್ನಾಗಿತ್ತು ಅಂದ್ಬಿಟ್ಟು ಮತ್ತೆ ತೊಗೊಂಡು ತಿಂದ್ವಿ. ಅಲ್ಲಿ ಜಿಲೇಬಿ ಅಂತೂ ತುಂಬ ಚೆನ್ನಾಗಿ, ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಸೊ ಅಲ್ಲಿ ಆಂಟಿನೂ ಚೆನ್ನಾಗಿ ಮಾತಾಡ್ತಾಯಿದ್ರು. ಜಿಲೇಬಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಪುರಿ ತೊಗೊಂಡು ನೋಡಿ ಮತ್ತೆ ತೊಗೊತಿದ್ದಾರೆ ಜಿಲೇಬಿನ, ಚೆನ್ನಾಗಿತ್ತು ಅಂದ್ಬಿಟ್ಟು. ನಾನು ತಿಂದ್ಬಿಟ್ಟು ಲಾಸ್ಟ್ಗೆ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಬೇರೆ ತೋಟದಲ್ಲಿ ಎಳ್ನೀರು ಕಡೆ ಬಂದಿದ್ದಾರೆ.
ಬೇರೆಯವರಲ್ಲ ನಮ್ಮವ್ರ. ಹೌದಾ? ನೋಡಿ ನೋಡಿ, ಕದ್ದು ಕದ್ದು ಎಳ್ನೀರು ಕುಡಿತಾ ಇದ್ದಾರೆ. ಈ ಕಡೆ 3 ಇದೆ, ಈ ಕಡೆ ಹಾಂ. ಇಲ್ಲ ಹಾಂ, ಏ ಬಿಡಿ, ಬೇಡ ಬನ್ನಿ, ಹತ್ತಕ್ಕಾಗಲ್ಲ. ಮೊಬೈಲ್ ಐತಲ್ವ ಅದ್ರಲ್ಲಿ? ಇಂಥ ಎಳ್ನೀರು ಕಿತ್ತು ಬಿಟ್ರು. ಅದು ತೋಟದಲ್ಲಿ ಹೋಗ್ಬಿಟ್ಟು ಹಿಂಗೆ ಸುತ್ತ ಹಿಡಿ. ಯಾಕಣ್ಣ ನನ್ನ ಸ್ವೀಟ್ ಪೂರ್ತಿ ಎಲ್ಲರೂ ಅಲ್ಲಿಂದ ಎಳ್ನೀರು ತಗೊಂಡು ಆಮೇಲೆ ಮನೆಗೆ ಹೊರಟ್ವಿ. ಅಲ್ಲಿ ತುಂಬ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ತೋಟ ಇದೆ, ಸೊ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡ್ಕೊಂಡ್ವಿ, ಎಳ್ನೀರು ತಗೊಂಡ್ವಿ. ಲಾಸ್ಟಿಗೆ ಮನೆ ಹತ್ರ ಹೋದ್ವಿ. ಇವಾಗ ಮನೆ ಹತ್ರ ರೀಚ್ ಆದ್ವಿ. ನಾವು ಮಾರ್ನಿಂಗ್ ಒಂದು 8 o'clock ಹೋಗಿದ್ವಿ ಅನಿಸುತ್ತೆ. ಮನೆಗೆ ಬರೋ ಅಷ್ಟು ಆಲ್ರೆಡಿ ಒಂದು 10:30 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.